ಹೊಸ ವರ್ಷಾಚರಣೆಗೆ ಅನುಚಿತ ವರ್ತನೆ ತೋರಿದ್ರೆ ಹುಷಾರ್. ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೇವಲ 3 ದಿನಗಳು ಮಾತ್ರ ಬಾಕಿ ಇದೆ ಹೊಸ ವರ್ಷವನ್ನ ವೆಲ್ಕಮ್ ಮಾಡೋದಕ್ಕೆ. ಬೆಂಗಳೂರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ. ಬೈಕ್ಗಳಲ್ಲಿ ತಿರುಗಾಡೋದು, ವಿಶ್ ಮಾಡೋ ನೆಪದಲ್ಲಿ ಅರ್ಚಾಡೋದು, ವಿಚಿತ್ರವಾಗಿ ಮಾಸ್ಕ್ಗಳನ್ನ ಹಾಕೊಂಡು ಪಿಪಿ ಊದೋದು, ಬೇರೆಯವರು ಕಿರಿಕ್ ಮಾಡಬೇಡಿ, ಅನಗತ್ಯ ಕಿರಿಕಿರಿ ಮಾಡಿದರೆ ಪೊಲೀಸರು ಕ್ರಮ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಓಲಾ, ಊಬರ್ ಸೇರಿ ಕ್ಯಾಬ್ ಸಂಘಟನೆಗಳ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಪಿಕಪ್ ಡ್ರಾಪ್ ಪಡೆದವರಿಗೆ ತೊಂದರೆ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದೀವಿ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಅಲ್ಲಿ ಪಿಕಪ್ ಅಂಡ್ ಡ್ರಾಪ್ ಪಾಯಿಂಟ್ ಗಳನ್ನ ಮಾಡಿದೀವಿ. ಹೆಚ್ಚಿನ ಹಣಕ್ಕೆ ಯಾರಾದರೂ ಬೇಡಿಕೆ ಇಟ್ಟರೆ ಅಂತ ಕ್ಯಾಬ್ಗಳಿಗೂ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. ಕ್ಯಾಬ್ ಬೇಡಿಕೆಯನ್ನು ಇಡಬೇಡಿ ಹೆಚ್ಚಿನ ಹಣಕ್ಕೆ ಅಂತ. ಡ್ರಿಂಕ್ ಅಂಡ್ ಡ್ರೈವ್ ವಿರುದ್ಧ ಪೊಲೀಸರು ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾತನಾಡಿದ್ದಾರೆ. 3 ಎಂಪೋರಿಯಂನಿಂದ ಕೆಳಗಡೆ ಮಾತ್ರ ಅವರು ಹೋಗಬೇಕಾಗ್ತದೆ, ಹೊರತಾಗಿ ಮೇಲ್ಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವಕಾಶ ಇರೋದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ನಾವು ಬಂದೋಬಸ್ತುಗಳನ್ನು ಮಾಡ್ತಾ ಇದ್ದೇವೆ, ವಾಚ್ ಟವರ್ಗಳನ್ನು ಹಾಕ್ತಾ ಇದ್ದೇವೆ. ಜೊತೆಗೆ CCTV ಕ್ಯಾಮ್ರಾಗಳನ್ನು, ಸಾಕಷ್ಟು ಸಂಖ್ಯೆಯಲ್ಲಿ CCTV ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸಲಾಗಿರ್ತದೆ. ಜೊತೆಗೆ ಬಹುಮುಖ್ಯವಾಗಿ ಈ ವರ್ಷ ನಾವು ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಮತ್ತು ಶ್ವಾನದಳ ಮತ್ತು AS ಚೆಕ್ ಟೀಮ್ ತಂಡಗಳನ್ನು ಕೂಡ ರಚಿಸಿ ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಅಲ್ಲಿ ಸಂಪೂರ್ಣವಾಗಿ ಒಂದು ತಪಾಸಣೆಯನ್ನು ಮಾಡಲಾಗ್ತದೆ. ಅದೇ ರೀತಿಯಾಗಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ಸೇವನೆ, ಸಾಗಾಟ ಮತ್ತು ಮಾರಾಟದ ಬಗ್ಗೆ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಮೊತ್ತದ ಈ ಮಾದಕ ದ್ರವ್ಯಗಳನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೇವೆ. ಸುಮಾರು 3 ವಿದೇಶಿ ಡ್ರಗ್ ಪೆಡ್ಲರ್ಗಳು ಸೇರಿದಂತೆ 73 ಜನರನ್ನು ಕಳೆದ 1 ಅಥವಾ 2 ತಿಂಗಳಲ್ಲಿ ನಾವು ಬಂಧಿಸಿದ್ದು. ಅವರಿಂದ 20